ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೈರವಿ ಗೌಡ ಲಾಗ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿ ನೋಡಿ. ಇದು ನಮ್ಮ ತಂದೆಯ 4ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಆಗಿರುತ್ತೆ. ಏನು ಮಾಡ್ತಾ ಇದೆಯಾ ಧನ್ವಿತಾ? ಹೌದಾ? ಸೊ ಅಡುಗೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಅಡುಗೆ ಎಲ್ಲ ಆಗಿ, ಸೊ ಇದು ನಾನೇನು ಅಡುಗೆ ಮಾಡಿದೆ ಅಂದರೆ ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸ್ ಮತ್ತು ಬಾಯ್ಲ್ಡ್ ಎಗ್ ಮತ್ತು ಒಂದು ಸ್ವೀಟಿಗೆ ಪಾಯಸ ಮಾಡಿದೆ. ಮತ್ತು ಹೊರಗಡೆಯಿಂದ ಸ್ವೀಟ್ಸು ಮತ್ತು ಫ್ರೂಟ್ಸು ಏನೇನಾಗುತ್ತೋ ಅದೆಲ್ಲ ತೊಗೊಂಡು ಬಂದಿದೆ. ಸೊ ಈ ಪಾಯಸಕ್ಕೆ ಹಾಲು ತಿರುಗಿಸ್ತಾ ಇರೋದು. ಸೊ ಅದು ಪಾತ್ರೆ ತುಂಬ ಹಾಲು ಹಾಕ್ಬಿಟ್ಟಿದ್ದೀನಿ. ಸೊ ಸ್ವೀಟ್ಸ್ ಅಂದರೆ ಜಾಸ್ತಿ ಯಾರೂ ತಿನ್ನಲ್ಲ ಅಲ್ವಾ, ಸೊ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೆ. ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಬ್ಯಾಗ್ನಲ್ಲಿ ಅಲ್ಲಿ ಹೋಗಿ ಪೂಜೆಗೆಲ್ಲ ಹೂವು ಎಲ್ಲ ಎಷ್ಟು ಚೆನ್ನಾಗಿದೆ. ಹೂವು ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ತಂದಿದ್ದು ಹೂಗಳು ತುಂಬ ಚೆನ್ನಾಗಿತ್ತು. ಎಲ್ಲ ಮಾಡ್ಕೊಂಡು ಹೋಗಿದ್ದು ಎಡೆಗಳ ಇದು ಅಡುಗೆಗಳನ್ನೆಲ್ಲ ಅಲ್ಲಿ ಬಡಿಸಿ, ಮತ್ತು ಏನೇನು ಬಿಸ್ಕೆಟ್ ಆಗಿರ್ಬೋದು, ಬ್ರೆಡ್ಡು, ಚೌಚೌ, ಎಲೆ ಅಡಿಕೆ ಮತ್ತು ಎಲ್ಲ ಅರ್ಪಿಸಿ ಪೂಜೆ ಮಾಡ್ತಾಯಿದ್ದೀವಿ. ಹಣ್ಣುಗಳು ಎಲ್ಲ ಇಟ್ಟು ಪೂಜೆ ಮಾಡಬೇಕಲ್ಲ. ಸೊ ನಾವು ನಮ್ಮ ತಂದೆನ ಅಣ್ಣ ಅಂತ ಕರಿತಾ ಇದ್ವಿ. ಸೊ ನಮ್ಮ ಮಕ್ಕಳೆಲ್ಲ ಆದಮೇಲೆ, ಮೊಮ್ಮಕ್ಕಳೆಲ್ಲ ಆದಮೇಲೆ ಅವ್ರಿಗೆ ಅಪ್ಪಾಜಿ ಅಂತ ಹೇಳ್ಕೊಡ್ತಾ ಇದ್ವಿ. ಸೊ ಅವ್ರ ಅಪ್ಪಾಜಿ ಅಂತ ಕರಿತಾ ಇರೋದು ನೋಡಿ ನಮಗೂ ಅಪ್ಪಾಜಿ ಅನ್ನೋ ರೂಢಿ ಆಗಿಬಿಟ್ಟಿತ್ತು. ನಾವು ಅಪ್ಪಾಜಿ ಕರಿತಿದ್ದೆ ನೋಡು, ಅಪ್ಪಾಜಿ ಕರಿತಿದ್ದಾರೆ ನೋಡು, ಹಾಗೆ ಹಿಂಗೆ ಅಂತ ಅಪ್ಪಾಜಿ ಅಪ್ಪಾಜಿ ಅಂದಂದು ಇವಾಗ ಅಪ್ಪಾಜಿ ಅನ್ನೋ ಥರನೇ ಅಭ್ಯಾಸ ಆಗಿ ಅಪ್ಪಾಜಿ ಅಂತಲೇ ಇವಾಗ ನಾವು ಹೇಳೋದು. ಸೊ ಅವರಿರುವಾಗ ನೋಡಿ, ಈ ಮಗು ನಮ್ಮ ತಂದೆ ತೀರ್ಕೊಂಡ್ಮೇಲೆ ಹುಟ್ಟಿದ್ದು. ಇವಳೊಬ್ಬಳೇ ನಮ್ಮಪ್ಪ ನೋಡಿಲ್ಲ, ಇನ್ನೆಲ್ಲ ಮೊಮ್ಮಕ್ಕಳನ್ನು ನೋಡಿದ್ದಾರೆ. ಸೊ ಸೊ ಹಿಂಗೆ ಒಬ್ಬೊಬ್ಬರೇ ಪೂಜೆ ಮಾಡಿದ್ವಿ. ಅಲ್ಲೊಂದು ಫೋಟೋ ಇದೆ, ಅದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಂದು ಅಲ್ಲಿಟ್ಟಿದ್ದಾರೆ. ಅದು ನಮ್ಗೆ ಆ ಫೋಟೋ ಇಷ್ಟ ಇಲ್ಲ ಆ್ಯಕ್ಚುಲಿ. ಆ ಫೋಟೋದಲ್ಲಿ ಒಂಚೂರು ಚೆನ್ನಾಗಿ ಬಂದಿಲ್ಲ. ಅದು ಬೇಜಾರಾಗುತ್ತೆ. ಆ ಫೋಟೋ ಅಲ್ಲಿ ಇಟ್ಟಿರೋದು ತೊಗೊಂಬಂದು ಇಟ್ಟಿದ್ದಾರೆ. ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ 10-10:30 ಆಗಿಬಿಟ್ಟಿತ್ತು. ಆಮೇಲೆ ನಮ್ಮ ಮನೆಗೆ ಹೋದ್ವಿ. ಅಲ್ಲಿಗೆ ತಿಂಡಿ, ಲಂಚು ಎಲ್ಲ ಸೇರಿ ಒಟ್ಟಿಗೆ ಬ್ರಂಚ್ ಥರ ನಾವೆಲ್ಲರೂ ನಾನ್ ವೆಜ್ ಊಟ ಮಾಡಿದ್ವಿ. ನನ್ನ ತಂಗಿ ಕವಿತಾ ಇಲ್ಲ, ನನಗೆ ಊಟ ಬೇಡ, ನಾನು ನಾನ್ ವೆಜ್ ತಿನ್ನಂಗಿಲ್ಲ ಅಂತ ಹೇಳಿದ್ದು. ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಹಿಂದಿನ ರಾತ್ರಿ ಬಸ್ಸಾರು ಮಾಡಿದ್ದಿತ್ತು, ಪಲ್ಯನೂ ಇತ್ತು. ಸೊ ಅದಕ್ಕೆ ವೈಟ್ ರೈಸ್ ಮಾಡಿಬಿಟ್ಟು ಸೌತೆಕಾಯಿ ಎಲ್ಲ ಕೊಟ್ಬಿಟ್ಟು ಊಟಕ್ಕೆ ಕೊಟ್ವಿ. ಯಾಕಂದರೆ ಅವಳು ಯಕ್ಷಗಾನಕ್ಕೆ ಸೇರಿಕೊಂಡಿದ್ಲು. ಸೊ ನಾನ್ ವೆಜ್ ತಿನ್ನೋಂಗಿಲ್ಲ ಅಂತ ಹೇಳಿದ್ರಂತೆ. ಸೊ ಹಂಗಾಗಿ ಅದು ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅವಳು ತಿಂದಿಲ್ಲ. ಇಷ್ಟ ಆಗಲಿಲ್ಲ. ಆಮೇಲೆ ಬಿರಿಯಾನಿ ಇನ್ನು ಲಾಸ್ಟಲ್ಲಿ ತಿನ್ಬೇಕನ್ಸ್ತಿತ್ತು. ನೋಡಿದ್ರೆ ಚೆನ್ನಾಗಿತ್ತು ಬಿರಿಯಾನಿ. ಇಲ್ಲ ಇತ್ತು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಫನ್ ಆಗಿತ್ತು, ಚೆನ್ನಾಗಿತ್ತು ಒಂಥರ ದಿನ. ಬೆಳಗ್ಗೆ ಬೇಜಾರಲ್ಲಿತ್ತು ಅಂದರೂ ಬೇಜಾರು ಇದ್ದೇ ಇರುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಅಲ್ವಾ. ಅದೆಲ್ಲ ವಾಸ್ತವ ಅಷ್ಟೇ. ಅಡುಗೆ ಬಡಿಸಿರಲಿ, ವೆಜ್ ಬಡಿಸಿರಲಿ, ನಾನ್ ವೆಜ್ ಬಡಿಸಿರಲಿ, ವೆಜ್ ಊಟ ಬಡಿಸಿದ್ರೆ ಸ್ವೀಟಿಗೆ ನನ್ನ ಕೈ ಹಾಕೋದು ಫಸ್ಟು. ನಾನ್ ವೆಜ್ ಬಡಿಸಿದ್ರು ಅದರಲ್ಲೂ ಏನಾದರೂ ಪಾಯಸ ಫಸ್ಟ್ ಏನಾದರೂ ಕೊಟ್ಟಿದ್ರೆ ಸ್ವೀಟು, ಅದೇ ನಾನು ಫಸ್ಟು ಟೇಸ್ಟ್ ಮಾಡೋದು.
ನನ್ನ ತಂಗಿ ಮಗಳು ಕೃಷಿ ಎಷ್ಟು ಚೆನ್ನಾಗಿ ತೊಗೊಂಡೋಗಿ ಎಲ್ಲರಿಗೂ ಎಲೆ ಅಡಿಕೆ ಬಾಳೆಹಣ್ಣು ಪ್ಲೇಟ್ ತೊಗೊಂಡೋಗಿ ಎಲ್ರಿಗೂ ಕೊಡ್ತಾ ಇದ್ದಾಳೆ. ಸೊ ಚಿಕ್ಕ ಮಕ್ಕಳು ಆ ಥರ ಎಲ್ಲ ಕೊಡುವಾಗ ಒಂಥರ ಕ್ಯೂಟಾಗಿ ಅನಿಸುತ್ತೆ ನೋಡಿ. ಅವಳು ಇಟ್ಕೊಂಡು ನಡ್ಕೊಂಬರೋದು ಎಷ್ಟು ಚೆನ್ನಾಗಿದೆ ಅಲ್ಲ. ಮಕ್ಕಳು ಅದನ್ನ ಎತ್ಕೊಂಡು ಬರ್ತಾಯಿದ್ರೆ ಒಂಥರ ಪುಟ್ಟ ಲಕ್ಷ್ಮಿ ಥರ ಕಾಣಿಸ್ತಾರೆ. ಸೊ ಇಷ್ಟೆಲ್ಲ ಊಟ ಮಾಡಿ ಈ ಥರ ಎಲ್ಲ ಹರಟೆ ಹೊಡೆಯೋಷ್ಟೊತ್ತಿಗೆ ಹಾಗೇ ಹೋಯಿತು ಟೈಮು 2-3 ಗಂಟೆ. ಮಕ್ಕಳೆಲ್ಲ ಒಟ್ಟಿಗೆ ಕೂತ್ಕೊಂಡು ಆಟ ಆಡ್ತಾಯಿದ್ದಾರೆ. ಈ ಥರ ಎಷ್ಟೊಂದು ದಿವಸ ಆಗಿಬಿಟ್ಟಿತ್ತು ಅವರು ಆಟ ಆಡೋದು. ಸೊ ಮಕ್ಳಿಗಂತೂ ತುಂಬ ಖುಷಿ ಆಗ್ತಾರೆ. ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಅಂತಂದರೆ. ಅದರಲ್ಲೂ ನಮ್ಮ ಮಕ್ಕಳಂತೂ ಕಾಯ್ತಾ ಇರ್ತಾರೆ. ಅವರೆಲ್ಲ ಲೈಕ್ ತುಂಬ ವೆರಿ ಬಾಂಡಿಂಗ್ ಇಟ್ಕೊಂಡಿರ್ತಾರೆ ನಮ್ಮ ಮಕ್ಕಳು. ಒಬ್ಬರು ಮಕ್ಕಳು ಏನಂದರೆ ಏನೂ ರಿಯಾಕ್ಷನ್ನೇ ಮಾಡಲ್ಲ. ಯಾರಾದರೂ ಬರ್ತಿದ್ದಾರೆ ಅಂದರೆ ಹೌದಾ ಅಷ್ಟೇ ಅನ್ನೋ ಥರ ಸಿಂಪಲ್ ಆಗಿರ್ತಾರೆ. ಸೊ ಆ ಥರ. ಸೊ ಇದು ನಮ್ಮ ತಂದೆ ತಾಯಿದು ಫೋಟೋ ಸಿಕ್ತು, ಹಾಗೆ ಹಾಕಿದೆ ನಾನು. ಮತ್ತು ಇನ್ನೊಂದು ಏನಂದರೆ ನಮ್ಮ ತಂದೆನ ಕಳ್ಕೊಂಡು ನಾವು 4 ವರ್ಷ ಆಯಿತು. ಸೊ ಎಷ್ಟು ಬೇಜಾರಾಗುತ್ತೆ ಅಂದರೆ ನಮ್ಮ ಮನೇಲಿ ನಮ್ಗೆ ಯಾರಾದರೂ ತುಂಬ ಹತ್ತಿರವಾದವ್ರನ್ನ ಕಳ್ಕೊಂಡಾಗಲೇ ನಮ್ಮ ಜೀವನದಲ್ಲಿ ತುಂಬ ಸತ್ಯಗಳು, ಕೆಲವೊಂದು ಸತ್ಯಗಳು ಅರ್ಥ ಆಗೋದು. ನಮ್ಮ ತಂದೆ ತೀರ್ಕೊಂಡ್ಮೇಲೆ ತುಂಬ ಸತ್ಯಗಳನ್ನ ನಾನು ಅರ್ಥ ಮಾಡಿಕೊಂಡೆ. ನಮ್ಮ ತಂದೆನೇ ಅರ್ಥ ಮಾಡಿಸಿದ್ರು ಅಂತ 2022ರಲ್ಲಿ ನಾನು ನನ್ನ ತಂದೆನ ಕಳ್ಕೊಂಡೆ. ಅವ್ರು ಹೋದ್ಮೇಲೆ ತುಂಬ ಅರ್ಥಗಳಾಯಿತು, ತುಂಬ ಸತ್ಯಗಳೆಲ್ಲ ಅರ್ಥವಾಯಿತು ನನಗೆ. ಸೊ ಒಂದೊಂದೇ ಸತ್ಯಗಳು ಏನೇನೆಲ್ಲ ಇತ್ತು ಅಡಗಿ ಕೂತಿತ್ತು ಎಲ್ಲ ಸತ್ಯಗಳು ಹೊರಗಡೆ ಬಂತು. ಮತ್ತು ಇನ್ನೊಂದು ಏನಂದರೆ ನಾವು ಯಾರನ್ನಾದ್ರೂ ನಮ್ಮ ಮನೇಲಿ ಕಳ್ಕೊಂಡಾಗಲೇ ನಮಗೆ ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಶುರುವಾಗುತ್ತೆ. ಅಯ್ಯೋ ಹೌದಲ್ವ, ನಾವು ಮುಂದೆ ಒಂದಿನ ಈ ರೀತಿ ಬಿಟ್ಟು ಹೋಗ್ತೀವಲ್ವ, ಆವಾಗ ನಮ್ಮ ಮಕ್ಕಳು ಒಂಟಿ ಆಗ್ತಾರೆ ಅನ್ನೋ ಯೋಚನೆ ತುಂಬ ಕಾಡುತ್ತೆ. ಓಕೆ ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ.